ಮೂಡ ವಿಚಾರದಲ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ನೋಡಿ, ಅದಕ್ಕೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅನ್ನೋ ಹಾಗೆ ಜಿಟಿ ದೇವೇಗೌಡ ಜೆಡಿಎಸ್ನ ಜಿಟಿ ದೇವೇಗೌಡ ಅವ್ರಿಗೂ ಕೂಡ ಮೂಡ ಅಕ್ರಮದ ಉರುಳು. ಅದ್ರ ಒಂದು ಗಮನಿಸಬೇಕು ವೀಕ್ಷಕರೇ, ಜಿಟಿ ದೇವೇಗೌಡ ಅವರು ಜೆಡಿಎಸ್ ಅಲ್ಲಿ ಇದ್ರು ಕೂಡ ಕುಮಾರಸ್ವಾಮಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಕ್ಲೋಸ್ ಇದ್ದಾರಾ ಅನ್ನುವಂತ ಒಂದು ಭಾವನೆ ಜನಗಳಲ್ಲಿದೆ. ತಮ್ಮ ಪ್ರಭಾವ ಬಳಸಿ ಸೈಟ್ ಖರೀದಿ ಮಾಡಿದ್ರ ಜಿಟಿ ದೇವೇಗೌಡ. ಭೂಮಿ ಮಾರಾಟಕ್ಕೂ ಜಿಟಿಡಿಗೂ ಸಂಬಂಧ ಇಲ್ಲ, ಮಹೇಂದ್ರ ಎಂಬುವರು ಯಾರು ಅಂತ ಗೊತ್ತಿಲ್ಲ, ಮೊದಲ ಬಾರಿಗೆ ಮೂಲ ಭೂಮಾಲೀಕರು ಇಂಥದ್ದೊಂದು ಮಾತನ್ನ ಹೇಳಿದ್ದಾರೆ. ಇಲ್ಲ ಜಿಟಿ ದೇವೇಗೌಡರು ಏನು ಪ್ರಭಾವ ಬೀರಿಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಭೂಮಿ ಖರೀದಿ ಮಾಡಿದವ್ರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಗೆಜ್ಗಳಿ ಲೋಕೇಶ್ಗೆ ನಾವು ಭೂಮಿ ಮಾರಿದ್ದೇವೆ, ಜಮೀನಿನ ಮೂಲ ಮಾಲೀಕ ನಾಗೇಂದ್ರ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಿಟಿ ದೇವೇಗೌಡರ ಕೇಸಲ್ಲಿ ಅದಕ್ಕೂ ಇದಕ್ಕೂ ಇದೇ ಇಲ್ಲ, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ಮೊನ್ನೆ ನಮಗೆ ಟಿವಿಲಿ ಬಂದಿದಾಗ ನಮಗೆ ಗೊತ್ತಾಗಿತ್ತು. ಫೋಟೋ ಹೊಡೆದ್ರೆ ಅದು ಒಂದು ಫಂಕ್ಷನ್ಗೆ ಈ ಜಿಟಿ ದೇವೇಗೌಡರು ದಡ್ಕಂಡಳ್ಳಿಲೆಲ್ಲ ನಮಗೆ ಆಪ್ತ ಇವರು ನಮಗೆ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ, ಒಂದು ಇದು ಮಾಡಿದ್ದಾರೆ. ನಮ್ಮ ತಾಯಿ ಊರು ಅದೇ, ನಮ್ಮ ಅಜ್ಜಿ ಊರು ಅದೇನೆ. ನಾವು ಅಲ್ಲಿ ಹೋಗಿದ್ದಾಗ ಅಲ್ಲಿ ತುಂಬ ಪರಿಚಯ ಆಗಿದ್ದು. ಅವಾಗ ಯಾವುದೋ ಒಂದು ಫಂಕ್ಷನ್ಗೆ ನಮ್ಮ ಮೊಮ್ಮಗಳು ನಾಮಕರಣಕ್ಕೆ ಕರೆದಿದ್ದು. ಆ ಫಂಕ್ಷನಲ್ಲಿ ಇದಾಗಿದ್ದಾಗ ಆ ಮನೆಗೆ ಬಂದಿದ್ದಾಗ ಆ ಥರ ಇದು ಮಾಡಿದ್ರು. ನಾವು ಪರಿಹಾರನೇ ತಗೊಂಡಿಲ್ಲ, ಸೈಟು ಕೊಡಲಿಲ್ಲ, ಪರಿಹಾರನೂ ಕೊಡಲಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಎಲ್ಲ ಕೂಲಿ ಮಾಡೋರು, ನಮ್ಮ ಪಾಡಿಗೆ ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋವ. ನಮ್ಮ ಶಂಕರಯ್ಯನವರು ಅವ್ರು ನೋಡ್ಕೊಂಡಿದ್ದಾನೆ ಇದೆಲ್ಲ ಡಿವೈಡ್ ಆದ ನಂತರ ಆಮೇಲೆ ಅವರು ಸ್ಪಾಟ್ ಕರ್ಕೋಗಿ ಎಲ್ಲಿ ಏನು ಅಂದ್ಬಿಟ್ಟು ಅವ್ರನ್ನ ಕರ್ಕೋಗಿ ನಾವು ಎಲ್ಲ ಬಂದಿದ್ದು. ಅಲ್ಲೊಂದು 2-3 ಮನೆ ಕಟ್ಟಿದ್ರು, ಮಿಕ್ಕಿದೆಲ್ಲ ಫುಲ್ ಖಾಲಿ ಜಾಗ ಆಯಿತು. ಮುಂಚೆ ಮನೆ ಕಟ್ಟಿದ್ರು, ಒಂದು 2-3 ಮನೆ ಕಟ್ಟಿದ್ರು, ಫುಲ್ ಜಾಗ ಇತ್ತು. ಎಲ್ಲ ನಮ್ದು ಖಾಲಿ ಜಾಗ ಇತ್ತಲ್ಲ, ನಮ್ದು ಬಗ್ಗೆ ನಮ್ಮ ಭೂಮಿ ಬಿಟ್ಟವ್ರೆ ಅಂದ್ಬಿಟ್ಟಿದ್ದಾನೆ. ನಾವು ಇದು ಮಾಡ್ದೋ. ಮನೆ ಕಟ್ಟಿರೋದನ್ನ ಕೃಷಿ ಭೂಮಿ ಅಂತ, ಅದ್ರ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಕೃಷಿ ಭೂಮಿ ಯಾವುದು ಇದ್ಯಾವುದು ಅನ್ನೋದೇ ಅದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ. ಮೂಡ ವಿಚಾರದಲ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ನೋಡಿ, ಅದಕ್ಕೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅನ್ನೋ ಹಾಗೆ ಜಿಟಿ ದೇವೇಗೌಡ ಜೆಡಿಎಸ್ನ ಜಿಟಿ ದೇವೇಗೌಡ ಅವ್ರಿಗೂ ಕೂಡ ಮೂಡ ಅಕ್ರಮದ ಉರುಳು. ಅದ್ರ ಒಂದು ಗಮನಿಸಬೇಕು ವೀಕ್ಷಕರೇ, ಜಿಟಿ ದೇವೇಗೌಡ ಅವರು ಜೆಡಿಎಸ್ ಅಲ್ಲಿ ಇದ್ರು ಕೂಡ ಕುಮಾರಸ್ವಾಮಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಕ್ಲೋಸ್ ಇದ್ದಾರಾ ಅನ್ನುವಂತ ಒಂದು ಭಾವನೆ ಜನಗಳಲ್ಲಿದೆ. ತಮ್ಮ ಪ್ರಭಾವ ಬಳಸಿ ಸೈಟ್ ಖರೀದಿ ಮಾಡಿದ್ರ ಜಿಟಿ ದೇವೇಗೌಡ. ಭೂಮಿ ಮಾರಾಟಕ್ಕೂ ಜಿಟಿಡಿಗೂ ಸಂಬಂಧ ಇಲ್ಲ, ಮಹೇಂದ್ರ ಎಂಬುವರು ಯಾರು ಅಂತ ಗೊತ್ತಿಲ್ಲ, ಮೊದಲ ಬಾರಿಗೆ ಮೂಲ ಭೂಮಾಲೀಕರು ಇಂಥದ್ದೊಂದು ಮಾತನ್ನ ಹೇಳಿದ್ದಾರೆ. ಇಲ್ಲ ಜಿಟಿ ದೇವೇಗೌಡರು ಏನು ಪ್ರಭಾವ ಬೀರಿಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಭೂಮಿ ಖರೀದಿ ಮಾಡಿದವ್ರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ, ಗೆಜ್ಗಳಿ ಲೋಕೇಶ್ಗೆ ನಾವು ಭೂಮಿ ಮಾರಿದ್ದೇವೆ, ಜಮೀನಿನ ಮೂಲ ಮಾಲೀಕ ನಾಗೇಂದ್ರ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಿಟಿ ದೇವೇಗೌಡರ ಕೇಸಲ್ಲಿ ಅದಕ್ಕೂ ಇದಕ್ಕೂ ಇದೇ ಇಲ್ಲ, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ಮೊನ್ನೆ ನಮಗೆ ಟಿವಿಲಿ ಬಂದಿದಾಗ ನಮಗೆ ಗೊತ್ತಾಗಿತ್ತು. ಫೋಟೋ ಹೊಡೆದ್ರೆ ಅದು ಒಂದು ಫಂಕ್ಷನ್ಗೆ ಈ ಜಿಟಿ ದೇವೇಗೌಡರು ದಡ್ಕಂಡಳ್ಳಿಲೆಲ್ಲ ನಮಗೆ ಆಪ್ತ ಇವರು ನಮಗೆ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ, ಒಂದು ಇದು ಮಾಡಿದ್ದಾರೆ. ನಮ್ಮ ತಾಯಿ ಊರು ಅದೇ, ನಮ್ಮ ಅಜ್ಜಿ ಊರು ಅದೇನೆ. ನಾವು ಅಲ್ಲಿ ಹೋಗಿದ್ದಾಗ ಅಲ್ಲಿ ತುಂಬ ಪರಿಚಯ ಆಗಿದ್ದು. ಅವಾಗ ಯಾವುದೋ ಒಂದು ಫಂಕ್ಷನ್ಗೆ ನಮ್ಮ ಮೊಮ್ಮಗಳು ನಾಮಕರಣಕ್ಕೆ ಕರೆದಿದ್ದು. ಆ ಫಂಕ್ಷನಲ್ಲಿ ಇದಾಗಿದ್ದಾಗ ಆ ಮನೆಗೆ ಬಂದಿದ್ದಾಗ ಆ ಥರ ಇದು ಮಾಡಿದ್ರು. ನಾವು ಪರಿಹಾರನೇ ತಗೊಂಡಿಲ್ಲ, ಸೈಟು ಕೊಡಲಿಲ್ಲ, ಪರಿಹಾರನೂ ಕೊಡಲಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಎಲ್ಲ ಕೂಲಿ ಮಾಡೋರು, ನಮ್ಮ ಪಾಡಿಗೆ ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋವ. ನಮ್ಮ ಶಂಕರಯ್ಯನವರು ಅವ್ರು ನೋಡ್ಕೊಂಡಿದ್ದಾನೆ ಇದೆಲ್ಲ ಡಿವೈಡ್ ಆದ ನಂತರ ಆಮೇಲೆ ಅವರು ಸ್ಪಾಟ್ ಕರ್ಕೋಗಿ ಎಲ್ಲಿ ಏನು ಅಂದ್ಬಿಟ್ಟು ಅವ್ರನ್ನ ಕರ್ಕೋಗಿ ನಾವು ಎಲ್ಲ ಬಂದಿದ್ದು. ಅಲ್ಲೊಂದು 2-3 ಮನೆ ಕಟ್ಟಿದ್ರು, ಮಿಕ್ಕಿದೆಲ್ಲ ಫುಲ್ ಖಾಲಿ ಜಾಗ ಆಯಿತು. ಮುಂಚೆ ಮನೆ ಕಟ್ಟಿದ್ರು, ಒಂದು 2-3 ಮನೆ ಕಟ್ಟಿದ್ರು, ಫುಲ್ ಜಾಗ ಇತ್ತು. ಎಲ್ಲ ನಮ್ದು ಖಾಲಿ ಜಾಗ ಇತ್ತಲ್ಲ, ನಮ್ದು ಬಗ್ಗೆ ನಮ್ಮ ಭೂಮಿ ಬಿಟ್ಟವ್ರೆ ಅಂದ್ಬಿಟ್ಟಿದ್ದಾನೆ. ನಾವು ಇದು ಮಾಡ್ದೋ. ಮನೆ ಕಟ್ಟಿರೋದನ್ನ ಕೃಷಿ ಭೂಮಿ ಅಂತ, ಅದ್ರ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಕೃಷಿ ಭೂಮಿ ಯಾವುದು ಇದ್ಯಾವುದು ಅನ್ನೋದೇ ಅದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ. ಮೂಡ ವಿಚಾರದಲ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ನೋಡಿ, ಅದಕ್ಕೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅನ್ನೋ ಹಾಗೆ ಜಿಟಿ ದೇವೇಗೌಡ ಜೆಡಿಎಸ್ನ ಜಿಟಿ ದೇವೇಗೌಡ ಅವ್ರಿಗೂ ಕೂಡ ಮೂಡ ಅಕ್ರಮದ ಉರುಳು. ಅದ್ರ ಒಂದು ಗಮನಿಸಬೇಕು ವೀಕ್ಷಕರೇ, ಜಿಟಿ ದೇವೇಗೌಡ ಅವರು ಜೆಡಿಎಸ್ ಅಲ್ಲಿ ಇದ್ರು ಕೂಡ ಕುಮಾರಸ್ವಾಮಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಕ್ಲೋಸ್ ಇದ್ದಾರಾ ಅನ್ನುವಂತ ಒಂದು ಭಾವನೆ ಜನಗಳಲ್ಲಿದೆ. ತಮ್ಮ ಪ್ರಭಾವ ಬಳಸಿ ಸೈಟ್ ಖರೀದಿ ಮಾಡಿದ್ರ ಜಿಟಿ ದೇವೇಗೌಡ. ಭೂಮಿ ಮಾರಾಟಕ್ಕೂ ಜಿಟಿಡಿಗೂ ಸಂಬಂಧ ಇಲ್ಲ,
ಮಹೇಂದ್ರ ಎಂಬುವರು ಯಾರು ಅಂತ ಗೊತ್ತಿಲ್ಲ. ಮೊದಲ ಬಾರಿಗೆ ಮೂಲ ಭೂಮಾಲೀಕರು ಇಂಥದ್ದೊಂದು ಮಾತನ್ನ ಹೇಳಿದ್ದಾರೆ. ಇಲ್ಲ ಜಿ ಟಿ ದೇವೇಗೌಡರು ಏನು ಪ್ರಭಾವ ಬೀರಿಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಭೂಮಿ ಖರೀದಿ ಮಾಡಿದವ್ರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಗೆಜ್ಗಳಿ ಲೋಕೇಶ್ಗೆ ನಾವು ಭೂಮಿ ಮಾರಿದ್ದೇವೆ, ಜಮೀನಿನ ಮೂಲ ಮಾಲೀಕ ನಾಗೇಂದ್ರ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಿ ಟಿ ದೇವೇಗೌಡರ ಕೇಸಲ್ಲಿ ಅದಕ್ಕೂ ಇದಕ್ಕೂ ಇದೇ ಇಲ್ಲ, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ಮೊನ್ನೆ ನಮಗೆ ಟಿವಿಲಿ ಬಂದಿದಾಗ ನಮಗೆ ಗೊತ್ತಾಗಿತ್ತು. ಫೋಟೋ ಹೊಡೆದಿದ್ದು ಅದು ಒಂದು ಫಂಕ್ಷನ್ಗೆ ಈ ಜಿ ಟಿ ದೇವೇಗೌಡರು ದಡ್ಕಂಡಳ್ಳಿಲೆಲ್ಲ ನಮಗೆ ಆಪ್ತ ಇವರು ನಮಗೆ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ, ಒಂದು ಇದು ಮಾಡಿದ್ದಾರೆ. ನಮ್ಮ ತಾಯಿಯವರು ಅದೇ, ನಮ್ಮ ಅಜ್ಜಿ ಊರು ಅದೇನೆ. ನಾವು ಅಲ್ಲಿ ಹೋಗಿದ್ದಾಗ ಅಲ್ಲಿ ತುಂಬ ಪರಿಚಯ ಆಗಿದ್ದು. ಆವಾಗ ಯಾವುದೋ ಒಂದು ಫಂಕ್ಷನ್ಗೆ ನಮ್ಮ ಮೊಮ್ಮಗಳು ನಾಮಕರಣಕ್ಕೆ ಕರೆದಿದ್ದು. ಆ ಫಂಕ್ಷನಲ್ಲಿ ಇದಾಗಿದ್ದಾಗ ಆ ಮನೆಗೆ ಬಂದಿದ್ದಾಗ ಆ ಥರ ಇದು ಮಾಡಿದ್ರು. ನಾವು ಪರಿಹಾರನೇ ತಗೊಂಡಿಲ್ಲ, ಸೈಟು ಕೊಡಲಿಲ್ಲ, ಪರಿಹಾರನೂ ಕೊಡಲಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಎಲ್ಲ ಕೂಲಿ ಮಾಡೋರು, ನಮ್ಮ ಪಾಡಿಗೆ ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋವ. ನಮ್ಮ ಶಂಕರಯ್ಯನವರು ಅವ್ರು ನೋಡ್ಕೊಂಡಿದ್ದಾನೆ ಇದೆಲ್ಲ ಡಿವೈಡ್ ಆದ ನಂತರ ಆಮೇಲೆ ಅವರು ಸ್ಪಾಟ್ ಕರ್ಕೋಗಿ ಎಲ್ಲಿ ಏನು ಅಂದ್ಬಿಟ್ಟು ಅವ್ರನ್ನ ಕರ್ಕೋಗಿ ನಾವು ಎಲ್ಲ ಬಂದಿದ್ದು. ಅಲ್ಲೊಂದು 2-3 ಮನೆ ಕಟ್ಟಿದ್ರು, ಮಿಕ್ಕಿದೆಲ್ಲ ಫುಲ್ ಖಾಲಿ ಜಾಗ ಆಯಿತು. ನೀವು ಮಾರಕ್ಕಿಂತ ಮುಂಚೆ ಮನೆ ಕಟ್ಟಿದ್ರು? ಒಂದು 2-3 ಮನೆ ಕಟ್ಟಿದ್ರು, ಫುಲ್ ಜಾಗ ಇತ್ತು. ಎಲ್ಲ ನಮ್ದು ಖಾಲಿ ಜಾಗ ಇತ್ತಲ್ಲ, ನಮ್ದು ಬಗ್ಗೆ ನಮ್ಮ ಭೂಮಿ ಬಿಟ್ಟವ್ರೆ ಅಂದ್ಬಿಟ್ಟಿದ್ದಾನೆ. ನಾವು ಇದು ಮಾಡ್ದೋ. ಕೃಷಿ ಮನೆ ಕಟ್ಟಿರೋದನ್ನ ಕೃಷಿ ಭೂಮಿ ಅಂತ, ಅದ್ರ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಕೃಷಿ ಭೂಮಿ ಯಾವುದು ಇದ್ಯಾವುದು ಅನ್ನೋದೇ ಅದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ. ಮೂಡ ವಿಚಾರದಲ್ಲಿ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ನೋಡಿ, ಅದಕ್ಕೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಅನ್ನೋ ಹಾಗೆ ಜಿ ಟಿ ದೇವೇಗೌಡ ಜೆಡಿಎಸ್ನ ಜಿ ಟಿ ದೇವೇಗೌಡ ಅವ್ರಿಗೂ ಕೂಡ ಮೂಡ ಅಕ್ರಮದ ಉರುಳು. ಅದ್ರ ಒಂದು ಗಮನಿಸಬೇಕು ವೀಕ್ಷಕರೇ, ಜಿ ಟಿ ದೇವೇಗೌಡ ಅವರು ಜೆಡಿಎಸ್ ಅಲ್ಲಿ ಇದ್ರು ಕೂಡ ಕುಮಾರಸ್ವಾಮಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರಿಗೆ ಕ್ಲೋಸ್ ಇದ್ದಾರಾ ಅನ್ನುವಂತ ಒಂದು ಭಾವನೆ ಜನಗಳಲ್ಲಿದೆ. ತಮ್ಮ ಪ್ರಭಾವ ಬಳಸಿ ಸೈಟ್ ಖರೀದಿ ಮಾಡಿದ್ರ ಜಿ ಟಿ ದೇವೇಗೌಡ. ಭೂಮಿ ಮಾರಾಟಕ್ಕೂ ಜಿಟಿಡಿಗೂ ಸಂಬಂಧ ಇಲ್ಲ, ಮಹೇಂದ್ರ ಎಂಬುವರು ಯಾರು ಅಂತ ಗೊತ್ತಿಲ್ಲ. ಮೊದಲ ಬಾರಿಗೆ ಮೂಲ ಭೂಮಾಲೀಕರು ಇಂಥದ್ದೊಂದು ಮಾತನ್ನ ಹೇಳಿದ್ದಾರೆ. ಇಲ್ಲ ಜಿ ಟಿ ದೇವೇಗೌಡರು ಏನು ಪ್ರಭಾವ ಬೀರಿಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಭೂಮಿ ಖರೀದಿ ಮಾಡಿದವ್ರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಗೆಜ್ಗಳಿ ಲೋಕೇಶ್ಗೆ ನಾವು ಭೂಮಿ ಮಾರಿದ್ದೇವೆ, ಜಮೀನಿನ ಮೂಲ ಮಾಲೀಕ ನಾಗೇಂದ್ರ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಜಿ ಟಿ ದೇವೇಗೌಡರ ಕೇಸಲ್ಲಿ ಅದಕ್ಕೂ ಇದಕ್ಕೂ ಇದೇ ಇಲ್ಲ, ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ. ಈಗ ಮೊನ್ನೆ ನಮಗೆ ಟಿವಿಲಿ ಬಂದಿದಾಗ ನಮಗೆ ಗೊತ್ತಾಗಿತ್ತು. ಫೋಟೋ ಹೊಡೆದಿದ್ದು ಅದು ಒಂದು ಫಂಕ್ಷನ್ಗೆ ಈ ಜಿ ಟಿ ದೇವೇಗೌಡರು ದಡ್ಕಂಡಳ್ಳಿಲೆಲ್ಲ ನಮಗೆ ಆಪ್ತ ಇವರು ನಮಗೆ ದೇವಸ್ಥಾನ ಕಟ್ಕೊಟ್ಟಿದ್ದಾರೆ, ಒಂದು ಇದು ಮಾಡಿದ್ದಾರೆ. ನಮ್ಮ ತಾಯಿಯವರು ಅದೇ, ನಮ್ಮ ಅಜ್ಜಿ ಊರು ಅದೇನೆ. ನಾವು ಅಲ್ಲಿ ಹೋಗಿದ್ದಾಗ ಅಲ್ಲಿ ತುಂಬ ಪರಿಚಯ ಆಗಿದ್ದು. ಆವಾಗ ಯಾವುದೋ ಒಂದು ಫಂಕ್ಷನ್ಗೆ ನಮ್ಮ ಮೊಮ್ಮಗಳು ನಾಮಕರಣಕ್ಕೆ ಕರೆದಿದ್ದು. ಆ ಫಂಕ್ಷನಲ್ಲಿ ಇದಾಗಿದ್ದಾಗ ಆ ಮನೆಗೆ ಬಂದಿದ್ದಾಗ ಆ ಥರ ಇದು ಮಾಡಿದ್ರು. ನಾವು ಪರಿಹಾರನೇ ತಗೊಂಡಿಲ್ಲ, ಸೈಟು ಕೊಡಲಿಲ್ಲ, ಪರಿಹಾರನೂ ಕೊಡಲಿಲ್ಲ, ಏನು ಅನ್ನೋದೇ ಗೊತ್ತಿಲ್ಲ ನಮಗೆ. ನಾವು ಎಲ್ಲ ಕೂಲಿ ಮಾಡೋರು, ನಮ್ಮ ಪಾಡಿಗೆ ನಾವು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗೋವ. ನಮ್ಮ ಶಂಕರಯ್ಯನವರು ಅವ್ರು ನೋಡ್ಕೊಂಡಿದ್ದಾನೆ ಇದೆಲ್ಲ ಡಿವೈಡ್ ಆದ ನಂತರ ಆಮೇಲೆ ಅವರು ಸ್ಪಾಟ್ ಕರ್ಕೋಗಿ ಎಲ್ಲಿ ಏನು ಅಂದ್ಬಿಟ್ಟು ಅವ್ರನ್ನ ಕರ್ಕೋಗಿ ನಾವು ಎಲ್ಲ ಬಂದಿದ್ದು. ಅಲ್ಲೊಂದು 2-3 ಮನೆ ಕಟ್ಟಿದ್ರು, ಮಿಕ್ಕಿದೆಲ್ಲ ಫುಲ್ ಖಾಲಿ ಜಾಗ ಆಯಿತು. ನೀವು ಮಾರಕ್ಕಿಂತ ಮುಂಚೆ ಮನೆ ಕಟ್ಟಿದ್ರು? ಒಂದು 2-3 ಮನೆ ಕಟ್ಟಿದ್ರು, ಫುಲ್ ಜಾಗ ಇತ್ತು. ಎಲ್ಲ ನಮ್ದು ಖಾಲಿ ಜಾಗ ಇತ್ತಲ್ಲ, ನಮ್ದು ಬಗ್ಗೆ ನಮ್ಮ ಭೂಮಿ ಬಿಟ್ಟವ್ರೆ ಅಂದ್ಬಿಟ್ಟಿದ್ದಾನೆ. ನಾವು ಇದು ಮಾಡ್ದೋ. ಮನೆ ಕಟ್ಟಿರೋದನ್ನ ಕೃಷಿ ಭೂಮಿ ಅಂತ, ಅದ್ರ ಬಗ್ಗೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಕೃಷಿ ಭೂಮಿ ಯಾವುದು ಇದ್ಯಾವುದು ಅನ್ನೋದೇ ಅದ್ರ ಬಗ್ಗೆ ನಮ್ಮ ಮಾಹಿತಿ ಗೊತ್ತಿಲ್ಲ.